ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ನಾಳೆ ಮಾರ್ಚ್ 14 ಭಯಂಕರ ಶನಿವಾರ. ಈ ವಿಶೇಷ ದಿನದಲ್ಲಿ ಶನಿದೇವರ ಕೃಪೆ ಕೆಲವು ರಾಶಿಯವರ ಮೇಲೆ ವಿಶೇಷವಾದ ಪರಿಣಾಮವನ್ನು ಬೀರುತ್ತದೆ. ಸಾಮಾನ್ಯವಾಗಿ ಶನಿವಾರ ಎಂದರೆ ಹಲವರು ಭಯಪಡುವಂತಹ ದಿನ ಎಂದುಕೊಳ್ಳುತ್ತಾರೆ. ಆದರೆ ಸತ್ಯ ಏನೆಂದರೆ ಶನಿದೇವರು ನ್ಯಾಯದ ದೇವರು. ಯಾರು ಒಳ್ಳೆಯ ಕೆಲಸ ಮಾಡುತ್ತಾರೆ, ಯಾರು ಭಕ್ತಿಯಿಂದ ಇರುತ್ತಾರೆ, ಅವರಿಗೆ ಶನಿದೇವರು ಅಪಾರವಾದ ಕೃಪೆಯನ್ನು ನೀಡುತ್ತಾರೆ. ನಾಳೆ ಈ ಭಯಂಕರವಾದ ಶನಿವಾರದಲ್ಲಿ ಕೆಲವೊಂದು ಚಿಕ್ಕ ಕೆಲಸ ಮಾಡಿದರೆ ಸಾಕು, ನಿಮ್ಮ ಜೀವನದಲ್ಲಿ ನಡೆಯುತ್ತಿದ್ದಂತಹ ಕಷ್ಟಗಳು, ಹಣದ ತೊಂದರೆಗಳು, ಮನೆಯ ಕಲಹಗಳು ನಿಧಾನವಾಗಿ ಕಡಿಮೆಯಾಗಲು ಶುರುವಾಗುತ್ತದೆ. ವಿಶೇಷವಾಗಿ 4 ರಾಶಿಯವರಿಗೆ ದೇವರ ಆಶೀರ್ವಾದ ಅನುಗ್ರಹದಿಂದಾಗಿ ಕಷ್ಟಗಳೆಲ್ಲ ದೂರವಾಗುವಂತಹ ಸಂಪೂರ್ಣವಾದ ಅನುಗ್ರಹ ದೊರೆಯುತ್ತದೆ. ಹಾಗಾದರೆ ಅದೃಷ್ಟಶಾಲಿ 4 ರಾಶಿಗಳು ಯಾವ್ಯಾವು ಮತ್ತು ಅವರು ನಾಳೆ ಯಾವ ಚಿಕ್ಕ ಕೆಲಸ ಮಾಡಿದರೆ ಶನಿದೇವರ ಕೃಪೆಗೆ ನೇರವಾಗಿ ಪಾತ್ರರಾಗ್ತಾರೆ, ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಬನ್ನಿ. ಅದಕ್ಕೂ ಮುನ್ನ ನೀವು ಕೂಡ ಶನಿದೇವರ ಭಕ್ತರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಮೊದಲನೇದಾಗಿ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ನಾಳೆ ಬರುವ ಈ ದಿನ ಭಯಂಕರವಾಗಿರುವ ಶನಿವಾರ ತುಂಬಾ ವಿಶೇಷವಾದ ದಿನವಾಗಬಹುದು. ಇತ್ತೀಚಿನ ದಿನದಲ್ಲಿ ನಿಮ್ಮ ಜೀವನದಲ್ಲಿ ಹಲವು ರೀತಿಯ ಕಷ್ಟಗಳು ಎದುರಾಗಬಹುದು. ಕೆಲಸದಲ್ಲಿ ತೊಂದರೆ, ಹಣದ ಸಮಸ್ಯೆ, ಕುಟುಂಬದಲ್ಲಿ ಸಣ್ಣ ಸಣ್ಣ ಕಲಹಗಳು ನಿಮ್ಮ ಮನಸ್ಸಿಗೆ ಒತ್ತಡ ತಂದಿರಬಹುದು. ಕೆಲವೊಮ್ಮೆ ನೀವು ಎಷ್ಟು ಪ್ರಯತ್ನ ಮಾಡಿದರೂ ಫಲ ಸಿಗುತ್ತಿಲ್ಲ ಅನಿಸಿರಬಹುದು. ಆದರೆ ಈ ಸಮಯದಲ್ಲಿ ಶನಿದೇವರ ಕೃಪೆ ನಿಮ್ಮ ಜೀವನದ ಮೇಲೆ ಬೀಳಲು ಶುರುವಾಗುತ್ತದೆ. ಶನಿವಾರದ ದಿನ ಮಿಥುನ ರಾಶಿಯವರು ಬೆಳಗ್ಗೆ ಸ್ನಾನ ಮಾಡಿದ ನಂತರ ಶನಿದೇವರನ್ನ ಭಕ್ತಿಯಿಂದ ನೆನೆದು ಒಂದು ಚಿಕ್ಕ ಕೆಲಸ ಮಾಡಬೇಕು. ಅದು ಏನೆಂದರೆ ಕಾಗೆಗಳಿಗೆ ಅನ್ನ ಅಥವಾ ಆಹಾರವನ್ನು ಹಾಕೋದು. ಇದು ಶನಿದೇವರಿಗೆ ತುಂಬಾ ಪ್ರಿಯವಾದ ಸೇವೆ ಎಂದು ಹೇಳಲಾಗುತ್ತದೆ. ಈ ಚಿಕ್ಕ ಕೆಲಸವನ್ನ ಮಾಡಿದರೆ ಶನಿದೇವರು ಸಂತೋಷಪಟ್ಟು ನಿಮ್ಮ ಜೀವನದಲ್ಲಿ ನಡೆಯುತ್ತಿರುವಂತಹ ಕಷ್ಟಗಳನ್ನ ನಿಧಾನವಾಗಿ ಕಡಿಮೆ ಮಾಡುತ್ತಾರೆ. ಇನ್ನು ಹಣಕಾಸಿನ ವಿಚಾರದಲ್ಲಿ ಕೂಡ ಉತ್ತಮ ಬದಲಾವಣೆ ಕಾಣಬಹುದು. ಇಷ್ಟು ದಿನ ನಿಂತಿದ್ದಂತಹ ಹಣ ಮರಳಿ ಬರಬಹುದು. ನೀವು ಮಾಡುತ್ತಿರುವಂತಹ ಕೆಲಸದಲ್ಲಿ ಹೊಸ ಅವಕಾಶಗಳು ಕಾಣಿಸಬಹುದು. ಉದ್ಯೋಗದಲ್ಲಿರುವಂತವರಿಗೆ ಮೇಲಾಧಿಕಾರಿಗಳಿಂದ ಪ್ರಶಂಸೆ ಸಿಗಬಹುದು. ಕುಟುಂಬ ಜೀವನದಲ್ಲಿ ಕೂಡ ಸಂತೋಷ ಹೆಚ್ಚಾಗಬಹುದು. ಹಿಂದೆ ಇದ್ದ ಕಲಹಗಳು ನಿಧಾನವಾಗಿ ಸರಿ ಹೋಗಬಹುದು. ನಿಮ್ಮ ಮಾತಿಗೆ ಮನೆಯವರ ಗೌರವ ಹೆಚ್ಚಾಗುತ್ತದೆ. ಶನಿದೇವರ ಆಶೀರ್ವಾದದಿಂದ ನಿಮ್ಮ ಮನಸ್ಸಿಗೆ ಶಾಂತಿ ಸಿಗುತ್ತದೆ. ಆದ್ದರಿಂದ ಮಿಥುನ ರಾಶಿಯವರು ನಾಳೆ ಶನಿವಾರ ಈ ಚಿಕ್ಕ ಸೇವೆ ಮಾಡಿದರೆ ನಿಮ್ಮ ಜೀವನದಲ್ಲಿ ಶುಭ ಫಲಗಳು ಪ್ರಾರಂಭವಾಗುತ್ತದೆ. ಎರಡನೆಯ ರಾಶಿ ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ಭಯಂಕರ ಶನಿವಾರದ ಮಹತ್ವದ ದಿನವಾಗಬಹುದು. ಇತ್ತೀಚೆಗೆ ನೀವು ಮಾಡಿದಂತಹ ಪರಿಶ್ರಮಕ್ಕೆ ಸರಿಯಾದ ಫಲ ಸಿಗದೆ ಬೇಸರವಾಗಿರಬಹುದು. ಕೆಲಸದಲ್ಲಿ ಅಡಚಣೆಗಳು, ಹಣದ ಸಮಸ್ಯೆಗಳು ಅಥವಾ ಮನಸ್ಸಿಗೆ ಒತ್ತಡ ನಿಮ್ಮನ್ನು ಕಾಡುತ್ತಿರಬಹುದು. ಆದರೆ ಶನಿದೇವರು ನಿಮ್ಮ ಪರಿಶ್ರಮವನ್ನು ಗಮನಿಸುತ್ತಿದ್ದಾರೆ. ಶನಿವಾರದ ದಿನ ಸಿಂಹರಾಶಿಯವರು ಒಂದು ಸರಳ ಕೆಲಸವನ್ನ ಮಾಡಿದರೆ ಸಾಕು. ಅದು ಏನೆಂದರೆ ಕಪ್ಪು ಎಳ್ಳು ಅಥವಾ ಕಪ್ಪು ಉದ್ದಿನ ಕಾಳನ್ನು ದಾನ ಮಾಡಬೇಕು. ಈ ದಾನ ಮಾಡಿದರೆ ಶನಿದೇವರು ಸಂತೋಷಪಟ್ಟು ನಿಮ್ಮ ಜೀವನದಲ್ಲಿ ನಡೆಯುತ್ತಿರುವಂತಹ ತೊಂದರೆಗಳು, ಅಡಚಣೆಗಳನ್ನು ನಿಧಾನವಾಗಿ ಕಡಿಮೆ ಮಾಡ್ತಾರೆ. ಇದನ್ನ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳಲಾಗುತ್ತದೆ. ಈ ಸಮಯದಲ್ಲಿ ನಿಮ್ಮ ಕೆಲಸದಲ್ಲಿ ಹೊಸ ಬದಲಾವಣೆಗಳು ಕಾಣಿಸಿಕೊಳ್ಳಬಹುದು. ವ್ಯಾಪಾರ ಮಾಡುವಂತವರಿಗೆ ಹೊಸ ಅವಕಾಶಗಳು ದೊರೆಯಬಹುದು. ಕೆಲವರಿಗೆ ಹೊಸ ಉದ್ಯೋಗದ ಅವಕಾಶ ಕೂಡ ಬರಬಹುದು. ನಿಮ್ಮ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲವನ್ನ ಪಡೆದುಕೊಳ್ಳುವ ಸಮಯ ಹತ್ತಿರ ಬಂದಿದೆ. ಕುಟುಂಬದಲ್ಲಿ ಕೂಡ ಸಂತೋಷ ಹೆಚ್ಚಾಗುತ್ತೆ. ಮನೆಯಲ್ಲಿ ಶುಭ ಸುದ್ದಿಗಳು ಬರ್ತಾ ಹೋಗುತ್ತೆ. ನಿಮ್ಮ ಮನಸ್ಸಿನಲ್ಲಿ ಇದ್ದಂತಹ ಆತಂಕ ನಿಧಾನವಾಗಿ ಕಡಿಮೆ ಆಗಬಹುದು. ಶನಿದೇವರ ಆಶೀರ್ವಾದದಿಂದ ನಿಮ್ಮ ಜೀವನದಲ್ಲಿ ಹೊಸ ಬೆಳಕು ಮೂಡುತ್ತದೆ. ಆದ್ದರಿಂದ ಸಿಂಹ ರಾಶಿಯವರು ಶನಿವಾರದ ದಿನ ಈ ಚಿಕ್ಕ ದಾನ ಮಾಡಿದರೆ ಅದೃಷ್ಟ ನಿಮ್ಮತ್ತ ಒಲಿದು ಬರುತ್ತದೆ. ಮೂರನೇದಾಗಿ ಅತ್ಯಂತ ವಿಶೇಷವಾದ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ಶನಿವಾರ ಅತ್ಯಂತ ವಿಶೇಷವಾಗಬಹುದು. ಶನಿದೇವರ ಕೃಪೆಯಿಂದ ನಿಮ್ಮ ಜೀವನದಲ್ಲಿ ಹೊಸ ಬದಲಾವಣೆಗಳು ಕಾಣಿಸಿಕೊಳ್ಳುತ್ತದೆ. ಇತ್ತೀಚೆಗೆ ನೀವು ಹಲವಾರು ಸಮಸ್ಯೆಗಳನ್ನು ಎದುರಿಸುತ್ತಿರಬಹುದು. ಕೆಲವೊಮ್ಮೆ ನಿಮ್ಮ ಶ್ರಮಕ್ಕೆ ಫಲ ಸಿಗುತ್ತಿಲ್ಲ ಅನಿಸ್ತಾ ಇರಬಹುದು. ಆದರೆ ಈ ಸಮಯದಲ್ಲಿ ಶನಿದೇವರ ಸಂಪೂರ್ಣವಾದ ಆಶೀರ್ವಾದ ನಿಮ್ಮ ಜೀವನವನ್ನು ಬದಲಾಯಿಸುವಂತಹ ಶಕ್ತಿಯನ್ನು ಹೊಂದಿದೆ. ವೃಶ್ಚಿಕ ರಾಶಿಯವರು ನಾಳೆ ಶನಿವಾರ ಒಂದು ಸಣ್ಣ ಪೂಜೆ ಮಾಡಬೇಕು. ಶನಿದೇವರ ದೇವಸ್ಥಾನಕ್ಕೆ ಹೋಗಿ ಎಳ್ಳಿನ ಎಣ್ಣೆ ದೀಪವನ್ನು ಹಚ್ಚಬೇಕು. ತುಂಬಾ ಶುಭಕರವಾಗಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಈ ಒಂದು ಪರಿಹಾರವನ್ನು ತಿಳಿಸಲಾಗಿದೆ. ಇದು ಶನಿದೇವರಿಗೆ ಅತ್ಯಂತ ಪ್ರಿಯವಾದ ಪೂಜೆಗಳಲ್ಲಿ ಒಂದಾಗಿದೆ. ಈ ಪೂಜೆ ಮಾಡಿದರೆ ನಿಮ್ಮ ಜೀವನದಲ್ಲಿ ಇರುವಂತಹ ನಕಾರಾತ್ಮಕ ಶಕ್ತಿಗಳು ನಿಧಾನವಾಗಿ ಕಡಿಮೆ ಆಗಬಹುದು. ಮನಸ್ಸಿಗೆ ಶಾಂತಿ ಸಿಗುತ್ತದೆ. ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ಸರಿಯಾದ ದಿಕ್ಕಿನಲ್ಲಿ ಹೋಗುತ್ತದೆ. ಹಣಕಾಸಿನ ವಿಚಾರದಲ್ಲಿ ಕೂಡ ಸುಧಾರಣೆಯನ್ನ ಕಾಣಬಹುದು. ಇಷ್ಟು ದಿನ ನಿಂತಿದ್ದಂತಹ ಕೆಲಸಗಳು ಮುನ್ನಡೆಯುತ್ತದೆ. ನಿಮ್ಮ ಶ್ರಮಕ್ಕೆ ಫಲ ಸಿಗಲು ಶುರುವಾಗುತ್ತದೆ. ಕುಟುಂಬದಲ್ಲಿ ಕೂಡ ಶಾಂತಿ ಹೆಚ್ಚಾಗಬಹುದು. ನಿಮ್ಮ ಮಾತಿಗೆ ಗೌರವ ಹೆಚ್ಚಾಗಬಹುದು. ಆದ್ದರಿಂದ ವೃಶ್ಚಿಕ ರಾಶಿಯವರು ನಾಳೆ ಶನಿವಾರದ ದಿನ ಈ ಒಂದು ಪೂಜೆಯನ್ನ ಮಾಡಿದರೆ ಶನಿದೇವರ ಕೃಪೆ ನಿಮ್ಮ ಜೀವನದಲ್ಲಿ ಉತ್ತಮ ಬದಲಾವಣೆಯನ್ನು ತರಬಹುದು.
ಕೊನೆಯ ರಾಶಿ ಕುಂಭರಾಶಿ. ಕುಂಭರಾಶಿಯವರಿಗೆ ಶನಿವಾರ ಎಂದರೆ ವಿಶೇಷ ದಿನ, ಏಕೆಂದರೆ ಈ ರಾಶಿಯ ಅಧಿಪತಿ ಸ್ವಂತ ಶನಿದೇವರು. ಆದ್ದರಿಂದ ನಾಳೆ ಬರುವಂತಹ ಈ ಭಯಂಕರ ಶನಿವಾರ ಕುಂಭರಾಶಿಯವರಿಗೆ ಮಹಾ ಅದೃಷ್ಟವನ್ನು ತರಬಹುದು. ಇತ್ತೀಚೆಗೆ ನೀವು ತುಂಬ ಪರಿಶ್ರಮ ಪಡುತ್ತಿದ್ದರೂ ಫಲ ಕಡಿಮೆ ಆಗಿರಬಹುದು. ಕೆಲವೊಮ್ಮೆ ಜೀವನವೇ ನಿಂತಂತೆ ಅನಿಸಿರಬಹುದು. ಆದರೆ ಶನಿದೇವರು ನಿಮ್ಮ ಸಹನೆಯನ್ನು ಪರೀಕ್ಷೆ ಮಾಡ್ತಿದ್ದಾರೆ ಎಂದು ಹೇಳಬಹುದು. ನಾಳೆ ಶನಿವಾರ ನೀವು ಒಂದು ಸರಳವಾದ ಕೆಲಸ ಮಾಡಿದರೆ ಸಾಕು. ಅದು ಏನೆಂದರೆ ಬಡವರಿಗೆ ಅನ್ನದಾನ ಮಾಡೋದು ಅಥವಾ ಹಸಿದವರಿಗೆ ಆಹಾರವನ್ನು ನೀಡೋದು. ಈ ಸೇವೆ ಶನಿದೇವರನ್ನ ತುಂಬ ಸಂತೋಷಪಡಿಸುತ್ತದೆ. ಈ ಚಿಕ್ಕ ಸೇವೆ ಮಾಡಿದರೆ ನಿಮ್ಮ ಜೀವನದಲ್ಲಿ ಅದೃಷ್ಟದ ಬಾಗಿಲು ನಿಧಾನವಾಗಿ ತೆರೆಯಬಹುದು. ಕೆಲಸದಲ್ಲಿ ಹೊಸ ಅವಕಾಶಗಳು ಬರಬಹುದು. ಹಣದ ಸಮಸ್ಯೆಗಳು ನಿಧಾನವಾಗಿ ಕಡಿಮೆ ಆಗಬಹುದು. ಕುಟುಂಬ ಜೀವನದಲ್ಲಿ ಕೂಡ ಸಂತೋಷ ಹೆಚ್ಚಾಗಬಹುದು. ನಿಮ್ಮ ಪರಿಶ್ರಮಕ್ಕೆ ಫಲ ಸಿಗಲು ಶುರುವಾಗುತ್ತದೆ. ಇಷ್ಟು ದಿನ ನಿಮ್ಮನ್ನು ಕಾಡುತ್ತಿದ್ದಂತಹ ಸಮಸ್ಯೆಗಳು ನಿಧಾನವಾಗಿ ದೂರವಾಗುತ್ತೆ. ಶನಿದೇವರ ಆಶೀರ್ವಾದದಿಂದ ನಿಮ್ಮ ಜೀವನದಲ್ಲಿ ಶಾಂತಿ ಮತ್ತು ಯಶಸ್ಸು ಬರುತ್ತದೆ. ಸ್ನೇಹಿತರೆ, ಈ 4 ರಾಶಿಗಳಲ್ಲಿ ಇರ್ತಕ್ಕಂಥ ಜನರು ಬಹಳಷ್ಟು ಅದೃಷ್ಟವಂತರು. ಪೂರ್ಣವಾಗಿ ಶನಿದೇವರ ಆಶೀರ್ವಾದಕ್ಕೆ ಒಳಗಾಗುತ್ತಾರೆ. ಎಲ್ಲ ಕಷ್ಟಗಳಿಂದ ಸುಲಭವಾಗಿ ಹೊರಬರ್ತಾರೆ. ಇಷ್ಟೆಲ್ಲ ಅದೃಷ್ಟ ಲಾಭವನ್ನು ಪಡೆದುಕೊಳ್ಳುವಂತಹ ಈ 4 ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಸಂ ಶನೇಶ್ವರಾಯ ನಮಃ ಎಂದು ತಪ್ಪದೆ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಕೂಡ ಶೇರ್ ಮಾಡಿ. ಧನ್ಯವಾದಗಳು.